ಅದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಬೇಕು. ಈಗ ಆರ್ಥಿಕ ಇಲಾಖೆದವರು ಅದು ಕೊಡ್ಲಿಕ್ಕೆ ಬರುದಿಲ್ಲ, ಆ ಇಯರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಬಿಹಾರ್ ಚುನಾವಣೆಗೆ ಹೋಯ್ತು ಅಥವಾ ಯಾವ್ದಾದ್ರು ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸ್ಬೇಕು ಎಷ್ಟು ಈ 5,000 ಕೋಟಿ ಹೋಯ್ತು ಅಲ್ಲಿ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ, 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಂದಮೇಲೆ ಆ 85 ಕೋಟಿ ಎಲ್ಲಿ ಹೋಯ್ತು? ಬಳ್ಳಾರಿ ಲೋಕಸಭೆಗೆ ಹೋಯ್ತು ಅಂತೇಳಿ ಹೈದರಾಬಾದ್ ಮೂಲಕ ಇವತ್ತು ಬಾರ್ಗಳಿಗೆ, ಬಂಗಾರ ಅಂಗಡಿಗೆ ದಾಖಲೆಗಳು ಸಿಕ್ಕು. ಅದೇ ರೀತಿಯಲ್ಲಿ ಈ 5,000 ಕೋಟಿ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಈ ರಾಜ್ಯದ ಜನರ ಮುಂದಿದೆ. ಈ 5,000 ಕೋಟಿ ಏನು ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿಯ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಮಹಿಳೆ ಅನ್ನುವಂಥ ಇದರಲ್ಲಿ ಆಶ್ರಯವನ್ನು ತೆಗೆದುಕೊಳ್ಳುವಂಥದ್ದು ತನ್ನ ಮಾಡಿದಂಥ ಪ್ರಕರಣವನ್ನು ಈ ರೀತಿ ಒಂದು ಸಿಂಪತಿಯನ್ನು ಗಳಿಸಲಿಕ್ಕೆ ಮಾಡುವಂಥದ್ದನ್ನು ಬಿಟ್ಟು 5,000 ಕೋಟಿ ಸರ್ಕಾರ ತಕ್ಷಣ ಫೆಬ್ರವರಿ ಮಾರ್ಚ್ ಏನು ಹಣ ಇದೆ ಅದನ್ನು ಆ ಮಹಿಳೆಯರ ಅಕೌಂಟಿಗೆ ಹಾಕಬೇಕು. ಇಲ್ಲಾಂದರೆ ಮಹಿಳೆಯರ ಹೆಸರಲ್ಲಿ ಇವರು ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಜನತೆಗೆ ಗೊತ್ತಾಗ್ತದೆ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಬೇಕು. ಈಗ ಆರ್ಥಿಕ ಇಲಾಖೆದವರು ಅದು ಕೊಡ್ಲಿಕ್ಕೆ ಬರುದಿಲ್ಲ, ಆ ಇಯರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಬಿಹಾರ್ ಚುನಾವಣೆಗೆ ಹೋಯ್ತು ಅಥವಾ ಯಾವ್ದಾದ್ರು ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸ್ಬೇಕು ಎಷ್ಟು ಈ 5,000 ಕೋಟಿ ಹೋಯ್ತು ಅಲ್ಲಿ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ, 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಂದಮೇಲೆ ಆ 85 ಕೋಟಿ ಎಲ್ಲಿ ಹೋಯ್ತು? ಬಳ್ಳಾರಿ ಲೋಕಸಭೆಗೆ ಹೋಯ್ತು ಅಂತೇಳಿ ಹೈದರಾಬಾದ್ ಮೂಲಕ ಇವತ್ತು ಬಾರ್ಗಳಿಗೆ, ಬಂಗಾರ ಅಂಗಡಿಗೆ ದಾಖಲೆಗಳು ಸಿಕ್ಕು. ಅದೇ ರೀತಿಯಲ್ಲಿ ಈ 5,000 ಕೋಟಿ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಈ ರಾಜ್ಯದ ಜನರ ಮುಂದಿದೆ. ಈ 5,000 ಕೋಟಿ ಏನು ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿಯ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಮಹಿಳೆ ಅನ್ನುವಂಥ ಇದರಲ್ಲಿ ಆಶ್ರಯವನ್ನು ತೆಗೆದುಕೊಳ್ಳುವಂಥದ್ದು ತನ್ನ ಮಾಡಿದಂಥ ಪ್ರಕರಣವನ್ನು ಈ ರೀತಿ ಒಂದು ಸಿಂಪತಿಯನ್ನು ಗಳಿಸಲಿಕ್ಕೆ ಮಾಡುವಂಥದ್ದನ್ನು ಬಿಟ್ಟು 5,000 ಕೋಟಿ ಸರ್ಕಾರ ತಕ್ಷಣ ಫೆಬ್ರವರಿ ಮಾರ್ಚ್ ಏನು ಹಣ ಇದೆ ಅದನ್ನು ಆ ಮಹಿಳೆಯರ ಅಕೌಂಟಿಗೆ ಹಾಕಬೇಕು. ಇಲ್ಲಾಂದರೆ ಮಹಿಳೆಯರ ಹೆಸರಲ್ಲಿ ಇವರು ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಜನತೆಗೆ ಗೊತ್ತಾಗ್ತದೆ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಬೇಕು. ಈಗ ಆರ್ಥಿಕ ಇಲಾಖೆದವರು ಅದು ಕೊಡ್ಲಿಕ್ಕೆ ಬರುದಿಲ್ಲ, ಆ ಇಯರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಬಿಹಾರ್ ಚುನಾವಣೆಗೆ ಹೋಯ್ತು ಅಥವಾ ಯಾವ್ದಾದ್ರು ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸ್ಬೇಕು ಎಷ್ಟು ಈ 5,000 ಕೋಟಿ ಹೋಯ್ತು ಅಲ್ಲಿ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ, 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಂದಮೇಲೆ ಆ 85 ಕೋಟಿ ಎಲ್ಲಿ ಹೋಯ್ತು? ಬಳ್ಳಾರಿ ಲೋಕಸಭೆಗೆ ಹೋಯ್ತು ಅಂತೇಳಿ ಹೈದರಾಬಾದ್ ಮೂಲಕ ಇವತ್ತು ಬಾರ್ಗಳಿಗೆ, ಬಂಗಾರ ಅಂಗಡಿಗೆ ದಾಖಲೆಗಳು ಸಿಕ್ಕು. ಅದೇ ರೀತಿಯಲ್ಲಿ ಈ 5,000 ಕೋಟಿ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಈ ರಾಜ್ಯದ ಜನರ ಮುಂದಿದೆ. ಈ 5,000 ಕೋಟಿ ಏನು ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ
ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿಯ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಮಹಿಳೆ ಅನ್ನುವಂಥ ಇದರಲ್ಲಿ ಆಶ್ರಯವನ್ನು ತೆಗೆದುಕೊಳ್ಳುವಂಥದ್ದು ತನ್ನ ಮಾಡಿದಂಥ ಪ್ರಕರಣವನ್ನು ಈ ರೀತಿ ಒಂದು ಸಿಂಪತಿಯನ್ನು ಗಳಿಸಲಿಕ್ಕೆ ಮಾಡುವಂಥದ್ದನ್ನು ಬಿಟ್ಟು 5,000 ಕೋಟಿ ಸರ್ಕಾರ ತಕ್ಷಣ ಫೆಬ್ರವರಿ ಮಾರ್ಚ್ ಏನು ಹಣ ಇದೆ ಅದನ್ನು ಆ ಮಹಿಳೆಯರ ಅಕೌಂಟಿಗೆ ಹಾಕಬೇಕು. ಇಲ್ಲಾಂದರೆ ಮಹಿಳೆಯರ ಹೆಸರಲ್ಲಿ ಇವರು ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಸಂಸ್ಥೆಗೆ ಗೊತ್ತಾಗ್ತದೆ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಬೇಕು. ಈಗ ಆರ್ಥಿಕ ಇಲಾಖೆದವರು ಅದು ಕೊಡ್ಲಿಕ್ಕೆ ಬರೋದಿಲ್ಲ, ಆ ಇಯರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಬಿಹಾರ್ ಚುನಾವಣೆಗೆ ಹೋಯ್ತು ಅಥವಾ ಯಾವುದಾದ್ರೂ ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸ್ಬೇಕು ಎಷ್ಟು ಈ 5,000 ಕೋಟಿ ಹೋಯ್ತು ಅಲ್ಲಿ. ಯಾಕಂದರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ, 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಂದಮೇಲೆ ಆ 85 ಕೋಟಿ ಎಲ್ಲಿ ಹೋಯ್ತು? ಬಳ್ಳಾರಿ ಲೋಕಸಭೆಗೆ ಹೋಯ್ತು ಅಂತೇಳಿ ಹೈದರಾಬಾದ್ ಮೂಲಕ ಇವತ್ತು ಬಾರ್ಗಳಿಗೆ, ಬಂಗಾರ ಅಂಗಡಿಗೆ ದಾಖಲೆಗಳು ಸಿಕ್ಕು. ಅದೇ ರೀತಿಯಲ್ಲಿ ಈ 5,000 ಕೋಟಿ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಈ ರಾಜ್ಯದ ಜನರ ಮುಂದಿದೆ. ಈ 5,000 ಕೋಟಿ ಏನು ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿಯ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಮಹಿಳೆ ಅನ್ನುವಂಥ ಇದರಲ್ಲಿ ಆಶ್ರಯವನ್ನು ತೆಗೆದುಕೊಳ್ಳುವಂಥದ್ದು ತನ್ನ ಮಾಡಿದಂಥ ಪ್ರಕರಣವನ್ನು ಈ ರೀತಿ ಒಂದು ಸಿಂಪತಿಯನ್ನು ಗಳಿಸಲಿಕ್ಕೆ ಮಾಡುವಂಥದ್ದನ್ನು ಬಿಟ್ಟು 5,000 ಕೋಟಿ ಸರ್ಕಾರ ತಕ್ಷಣ ಫೆಬ್ರವರಿ ಮಾರ್ಚ್ ಏನು ಹಣ ಇದೆ ಅದನ್ನು ಆ ಮಹಿಳೆಯರ ಅಕೌಂಟಿಗೆ ಹಾಕಬೇಕು. ಇಲ್ಲಾಂದರೆ ಮಹಿಳೆಯರ ಹೆಸರಲ್ಲಿ ಇವರು ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಸಂಸ್ಥೆಗೆ ಗೊತ್ತಾಗ್ತದೆ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಬೇಕು. ಈಗ ಆರ್ಥಿಕ ಇಲಾಖೆದವರು ಅದು ಕೊಡ್ಲಿಕ್ಕೆ ಬರೋದಿಲ್ಲ, ಆ ಇಯರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಬಿಹಾರ್ ಚುನಾವಣೆಗೆ ಹೋಯ್ತು ಅಥವಾ ಯಾವುದಾದ್ರೂ ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸ್ಬೇಕು ಎಷ್ಟು ಈ 5,000 ಕೋಟಿ ಹೋಯ್ತು ಅಲ್ಲಿ. ಯಾಕಂದರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ, 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಂದಮೇಲೆ ಆ 85 ಕೋಟಿ ಎಲ್ಲಿ ಹೋಯ್ತು? ಬಳ್ಳಾರಿ ಲೋಕಸಭೆಗೆ ಹೋಯ್ತು ಅಂತೇಳಿ ಹೈದರಾಬಾದ್ ಮೂಲಕ ಇವತ್ತು ಬಾರ್ಗಳಿಗೆ, ಬಂಗಾರ ಅಂಗಡಿಗೆ ದಾಖಲೆಗಳು ಸಿಕ್ಕು. ಅದೇ ರೀತಿಯಲ್ಲಿ ಈ 5,000 ಕೋಟಿ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಈ ರಾಜ್ಯದ ಜನರ ಮುಂದಿದೆ. ಈ 5,000 ಕೋಟಿ ಏನು ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿಯ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಮಹಿಳೆ ಅನ್ನುವಂಥ ಇದರಲ್ಲಿ ಆಶ್ರಯವನ್ನು ತೆಗೆದುಕೊಳ್ಳುವಂಥದ್ದು ತನ್ನ ಮಾಡಿದಂಥ ಪ್ರಕರಣವನ್ನು ಈ ರೀತಿ ಒಂದು ಸಿಂಪತಿಯನ್ನು ಗಳಿಸಲಿಕ್ಕೆ ಮಾಡುವಂಥದ್ದನ್ನು ಬಿಟ್ಟು 5,000 ಕೋಟಿ ಸರ್ಕಾರ ತಕ್ಷಣ ಫೆಬ್ರವರಿ ಮಾರ್ಚ್ ಏನು ಹಣ ಇದೆ ಅದನ್ನು ಆ ಮಹಿಳೆಯರ ಅಕೌಂಟಿಗೆ ಹಾಕಬೇಕು. ಇಲ್ಲಾಂದರೆ ಮಹಿಳೆಯರ ಹೆಸರಲ್ಲಿ ಇವರು ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಸಂಸ್ಥೆಗೆ ಗೊತ್ತಾಗ್ತದೆ.